ಸೊ ಅದನ್ನು ಆ ಶ್ಲೋಕನ ತಿರ್ಗಾ ಇವತ್ತಿಲ್ಲಿ ಹೇಳೋಣ ಅನಿಸ್ತಾ ಇತ್ತು ನನಗೆ, ಹೇಳೋಣ ಅನಿಸ್ತಾ ಇದೆ. ಸೊ ಅದಾದಮೇಲೆ ಸ್ವಾಮಿಗಳು ಕೇಳಿದೆ, ನಮ್ಮ ವಿನಯ್ ಕುಮಾರ್ ಸೊರ್ಕೆನೂ ಇಲ್ಲಿದ್ದರು, 3-4 ಜನ ಇಲ್ಲಿದ್ದಾರೆ ನನ್ನ ಜೊತೆ ಬಂದವರು ಇದ್ದರು, ನಮ್ಮ ಮಂಜುನಾಥ್ ಭಂಡಾರಿನೂ ಇದ್ದರು, ಯಾರೆಲ್ಲ ಇದ್ದಾರೆ ಅವರು ಹೇಳಿದೆ ಸ್ವಾಮಿಗಳಿಗೆ. ಯಾಕೆ ಭಾಳ ದೊಡ್ಡ ಸಾಹಿತಿಗಳು ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಗಳೆಲ್ಲ ಕೂಡ ಇದ್ದರು. ಏನಂದರೆ ವಿಶ್ವರೂಪದ ದರ್ಶನದ ಬಗ್ಗೆ ಕೃಷ್ಣ ಅರ್ಜುನನ ಸಂಭಾಷಣೆ ಸಂದರ್ಭದಲ್ಲಿ ಹೇಳ್ತಾರೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ಗರಿನ ನಾಥ ಸಂಭೋಭಿ ಹವ್ಯತಿಕಃ ಕೃತೋನ್ಯಃ ಲೋಕತ್ರಯೇಪಿ ಹ ಪ್ರತಿಭಪ್ರವಾಹ ತ್ವಮಾದಿದೇವ ಪುರುಷ ಪುರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪಂ ಅಂತೇಳಿ ಕೃಷ್ಣನ ರೂಪವನ್ನು ಅದನ್ನು ಹೇಳಿದ್ರು. ಸೊ ಅವ್ನು ಟಿ ವಿಲಿ ನೋಡಿದೆ, ಮೊನ್ನೆ ಯಾರೋ ಬಂದು ಸ್ನೇಹಿತರು ಹೇಳಿದ್ರು, ಇದು ಒಂದು 25 ಲಕ್ಷ ಜನ ಇದನ್ನು ನೋಡಿದ್ದಾರೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಜುಕೇಷನ್, ವಿದ್ಯೆ, ಈ ಪುಸ್ತಕ ಇದನ್ನು ಎಂಡಿಲ್ಲ, ಇದಕ್ಕೆ ವಯಸ್ಸಿಲ್ಲ, ಇದನ್ನು ಜ್ಞಾನ ಎಲ್ಲಾದರೂ ಕೂಡ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನಾವು